ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ, ಇಂದಿನ ವಿಡಿಯೋದಲ್ಲಿ ನಾನು 9ನೇ ತರಗತಿ ಪ್ರಥಮ ಭಾಷೆ ಕನ್ನಡದಲ್ಲಿ FA1 ಪ್ರಥಮ ರೂಪನಾತ್ಮಕ ಪರೀಕ್ಷೆ ಮೌಲ್ಯಮಾಪನದ ಪ್ರಶ್ನೆ ಪತ್ರಿಕೆಯನ್ನು ಕೀ ಉತ್ತರದೊಂದಿಗೆ ಹಾಕ್ತಾ ಇದ್ದೀನಿ. ಸೊ ಈಗಾಗಲೇ ಒಂದು ಹಾಕಿದ್ದೀನಿ. ಸೊ ಪ್ರತಿ ವಿಷಯಗಳಲ್ಲಿ ನಿಮಗೆ ಒಂದು 2-3 ಸೆಟ್ ಕ್ವಶನ್ ಪೇಪರ್ಗಳು ಸಿಗ್ತವೆ. ಸೊ ಖಂಡಿತವಾಗಿ ಇವುಗಳನ್ನು ಯೂಸ್ ಮಾಡಿ. ಮತ್ತು ಎಷ್ಟಾಗಬೇಕಾದ ಪಾಠದ ಎಲ್ಲ ಪ್ರಶ್ನೋತ್ತರಗಳನ್ನು ಆಲ್ರೆಡಿ ನಮ್ಮ ಯೂಟ್ಯೂಬ್ ಚಾನಲ್ದಲ್ಲಿ ಇದ್ದಾವೆ. ಓಕೆ, 1 ಗಂಟೆ ಒಳಗಡೆ ನೀವೆಲ್ಲ ಅಷ್ಟು ವಿಡಿಯೋಗಳನ್ನು ನೋಡಿ ಪರ್ಫೆಕ್ಟ್ ಆಗ್ಬೋದು. ಸೊ ಬೇರೆ ಯಾವುದೇ ರೀತಿಯಾಗಿರ್ತಕ್ಕಂಥ ಒಂದು ತೊಂದರೆ ಕಷ್ಟ ನಿಮಗೆ ಆಗೋದಿಲ್ಲ. ಎಲ್ಲ ವಿಷಯದ ವಿಡಿಯೋಗಳ ಲಿಂಕ್ಗಳನ್ನು ಹಾಕ್ತೀನಿ. ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೂಡ ಪೇಸ್ಟ್ ಮಾಡ್ತಾ ಹೋಗ್ತೀನಿ, ಅವುಗಳನ್ನ ನೋಡಿ ಅಂತ ಹೇಳ್ತಾ. ವಾಟ್ಸಪ್ ಗ್ರೂಪ್ ಮತ್ತು ಟೆಲಿಗ್ರಾಮ್ ಚಾನಲ್ನ ಲಿಂಕ್ ಇದೆ, ಅವುಗಳಿಗೆ ಬಂದು ಜಾಯ್ನ್ ಆಗಿ. ಪ್ರಜಾನಿಷ್ಠೆ ಪಾಠಕ್ಕೆ 6 ಅಂಕ 3 ಪ್ರಶ್ನೆ, ಬೆಳಗಿನ ತಾನ ಜಯಪುರಕ್ಕೆ 3 ಅಂಕ 2 ಪ್ರಶ್ನೆ, ಪಾರಿವಾಳ 7 ಅಂಕ 4 ಪ್ರಶ್ನೆ, ಹೊಸ ಹಾಡು 3 ಅಂಕ 2 ಪ್ರಶ್ನೆ, ಪುಟ್ಟ ಹಕ್ಕಿ 1 ಅಂಕ 1 ಪ್ರಶ್ನೆ, ಒಟ್ಟು 20 ಅಂಕ 12 ಪ್ರಶ್ನೆ. ಉದ್ದಿಷ್ಟ ಜ್ಞಾನಕ್ಕೆ 6, ತಿಳುವಳಿಕೆಗೆ 8, ಅಭಿವ್ಯಕ್ತಿಗೆ 6, ಒಟ್ಟು 20 ಅಂಕ. ಪ್ರಶ್ನೆಗಳ ವಿಧ ನೋಡೋದಾದರೆ ವಸ್ತುನಿಷ್ಠ ಮತ್ತು ಅತಿ ಕಿರು ಉತ್ತರ 7 ಅಂಕ ಇದ್ದಾವೆ, ಕಿರು ಉತ್ತರ 2 ಅಂಕದ 6 ಇದ್ದಾವೆ, ದೀರ್ಘ ಉತ್ತರ 3 ಮತ್ತು 4 ಅಂಕದ್ದು 7 ಅಂಕ, ಒಟ್ಟು 20 ಅಂಕ. ಸೊ ಕ್ಲಿಷ್ಟತೆ ಮಟ್ಟಗಳನ್ನು ನೋಡೋದಾದರೆ ಸರಳ 7 ಅಂಕ, ಸಾಧಾರಣ 9 ಅಂಕ, ಕಠಿಣ 4 ಅಂಕ, ಒಟ್ಟು 20 ಅಂಕ. ಪಾಠದ ವಿಧಗಳನ್ನು ನೋಡೋದಾದರೆ ಗದ್ಯಕ್ಕೆ 9 ಅಂಕ, ಪದ್ಯಕ್ಕೆ 10 ಅಂಕ, ಪೂರಕ ಪಾಠಕ್ಕೆ 1 ಅಂಕ, ಒಟ್ಟು 20 ಅಂಕ. ಇನ್ನು ಸಂಕ್ಷಿಪ್ತವಾರು ಪಾಠಗಳ ಅಂಕ ಹಂಚಿಕೆಗಳನ್ನು ಕೊಟ್ಟಿದ್ದೀನಿ. ಪ್ರಜಾನಿಷ್ಠೆ ಪಾಠದಲ್ಲಿ 1 ಅಂಕದ 2 ಪ್ರಶ್ನೆ, 4 ಅಂಕದ 1, 3 ಪ್ರಶ್ನೆ 6 ಅಂಕ. ಬೆಳಗಿನ ತಾನ ಜಯಪುರಕ್ಕೆ 1 ಅಂಕದ 1, 2 ಅಂಕದ 1, 2 ಪ್ರಶ್ನೆ 3 ಅಂಕ. ಪಾರಿವಾಳದಿಂದ 1 ಅಂಕದ 2, 2 ಅಂಕದ 1, 3 ಅಂಕದ 1, 4 ಪ್ರಶ್ನೆ 7 ಅಂಕ. ಹೊಸ ಹಾಡು 1 ಅಂಕದ 1, 2 ಅಂಕದ 1, 2 ಪ್ರಶ್ನೆ 3 ಅಂಕ. ಪುಟ್ಟ ಹಕ್ಕಿ 1 ಅಂಕದ 1, 1 ಪ್ರಶ್ನೆ 1 ಅಂಕ. ಒಟ್ಟು ಈ ಪ್ರಶ್ನೆ ಪತ್ರಿಕೆಯಲ್ಲಿ ಬಳಕೆ ಮಾಡೋದು 1 ಅಂಕದ 7, 2 ಅಂಕದ 3, 3 ಅಂಕದ 1, 4 ಅಂಕದ 1, 12 ಪ್ರಶ್ನೆ 20 ಅಂಕಗಳಿಗಾಗಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆ ಇತ್ತು. ನಾವು ಪ್ರಶ್ನೆ ಪತ್ರಿಕೆಯನ್ನು ಒಂದೇ ಪುಟದಲ್ಲಿ ಸೆಟ್ ಮಾಡಿದ್ದೀವಿ. ಸೊ ಬೇರೆ ಯಾವುದೇ ರೀತಿಯಾಗಿರ್ತಕ್ಕಂಥ ಜೆರಾಕ್ಸ್ಗಳನ್ನು ಸಹಿತ ನೀವು ಏನು ಮಾಡ್ಬೋದು, ಯೂಸ್ ಮಾಡ್ಬೋದು. ಸೊ PDF ಬೈ ಮಾಡಬೇಕಾದ್ರೆ 9964050759 ಅವುಗಳು ವಾಟ್ಸಪ್ಗೆ ಮೆಸೇಜ್ ಮಾಡಿ ಬೈ ಮಾಡ್ಬೋದು. ಆಲ್ ಸಬ್ಜೆಕ್ಟ್ PDF ನಿಮ್ಗೆ ಏನು ಮಾಡ್ತಾರೆ ಅಂತಂದರೆ ಪರ್ಚೇಸ್ ಮಾಡಬೇಕಾಗ್ತದೆ, ಫ್ರೀಯಾಗಿ ಕೊಡೋದಿಲ್ಲ. ಪ್ರಥಮ ರೂಪನಾತ್ಮಕ FA1 ಮೌಲ್ಯಾಂಕನ ಜುಲೈ 2026, 9ನೇ ತರಗತಿ ಪ್ರಥಮ ಭಾಷೆ ಕನ್ನಡ, ಅಂಕ 20, ಸಮಯ 40 ನಿಮಿಷ. ಮುಖ್ಯ ಭಾಗ 1, ಸರಿಯಾದ ಆಯ್ಕೆ ಆರಿಸಿ ಅದರ ಕ್ರಮಾಕ್ಷರದೊಂದಿಗೆ ಬರೀಬೇಕು. 2 ಪ್ರಶ್ನೆ ತಲಾ ಒಂದಕ್ಕೆ 1 ಅಂಕ, 2 ಪ್ರಶ್ನೆ 2 ಅಂಕ. ಕುಲೋತ್ತುಂಗ ಪದದಲ್ಲಿ ಆಗಿರುವ ಸಂಧಿ: A ಲೋಪಸಂಧಿ, B ಆದೇಶ ಸಂಧಿ, C ಗುಣಸಂಧಿ, D ಆಗಮ ಸಂಧಿ. ಸರಿಯಾದ ಉತ್ತರ ಆಯ್ಕೆ C ಗುಣಸಂಧಿ. ಪ್ರಶ್ನೆ 2, ನೀರನ್ನು ಪದದಲ್ಲಿರುವ ವಿಭಕ್ತಿ ಪ್ರತ್ಯಯ ಅನ್ನು ಅಂತ ಇದೆ. A ಪ್ರಥಮ, B ದ್ವಿತೀಯ, C ಪಂಚಮಿ, D ಸಪ್ತಮಿ. ಸರಿಯಾದ ಉತ್ತರ ಆಯ್ಕೆ B ದ್ವಿತೀಯ. ಇನ್ನು ಸಂಬಂಧೀಕರಣ 2 ಪ್ರಶ್ನೆಗಳು, ಪ್ರತಿ ಸರಿಯಾದ ಉತ್ತರಕ್ಕೆ 1 ಅಂಕ, 2 ಪ್ರಶ್ನೆ 2 ಅಂಕ. ಧ್ವನಿ, ದನಿ, ಯುಗ ಡ್ಯಾಶ್ ಅಂತ ಇದೆ. ಸೊ ಯುಗದ ಏನಾಗ್ತದಪ್ಪ ಅಂದರೆ ಜುಗ ಅಂತ ಬರ್ತದೆ. ಇನ್ನು ಮಳವಳ್ಳಿ ಅಂಕಿತ ನಾಮ ಊರು ಡ್ಯಾಶ್ ಅಂತ ಇದೆ. ಸೊ ಮಳವಳ್ಳಿ ಅಂಕಿತ ನಾಮ ಆದರೆ ಊರು ಅಂತಕ್ಕಂಥದ್ದು ಏನಪ್ಪ ಅಂತಂದರೆ ಅದು ರೂಢನಾಮ ಅಂತ ಬರಿಬೇಕು. 1 ಅಂಕದ 3 ಪ್ರಶ್ನೆಗಳಿದ್ದಾವೆ, ಪ್ರತಿ ಸರಿಯಾದ ಉತ್ತರಕ್ಕೆ 1 ಅಂಕ, 3 ಪ್ರಶ್ನೆ 3 ಅಂಕ. ಪ್ರಶ್ನೆ 5 ಇತ್ತು, ಏನನ್ನು ತೊರೆದು ಬಾಳಬೇಕು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ವ್ಯಾಮೋಹವನ್ನು ತೊರೆದು ಬಾಳಬೇಕು ಅಂತ ಬರೆದ್ರೆ ಸಾಕು. ಪ್ರಶ್ನೆ 6, ಕವಿ ಎಂತಹ ಹಾಡನ್ನು ಹಾಡಬೇಕೆಂದು ಬಯಸುವರು ಅಂತ ಕೇಳಿದ್ದಾರೆ. ಆನ್ಸರ್ ಈಸ್ ನವಭಾವ, ನವಜೀವ, ನವಶಕ್ತಿ ತುಂಬಿಸುವ ಹಾಡನ್ನು ಒಮ್ಮೆ ಹಾಡಬೇಕೆಂದು ಕವಿ ಬಯಸಿದ್ದಾರೆ ಅಂತ ಬರೆದ್ರೆ ಸಾಕು. ನೆಕ್ಸ್ಟ್ ಪ್ರಶ್ನೆ 7, ಪುಟ್ಟ ಹಕ್ಕಿ ಹೇಗೆ ಗೂಡು ಕಟ್ಟುತ್ತದೆ ಅಂತ ಕೇಳಿದ್ದಾರೆ. ಸೊ ದ ಆನ್ಸರ್ ಈಸ್ ಪುಟ್ಟ ಹಕ್ಕಿ ಕಡ್ಡಿ ಕಡ್ಡಿ ಗೂಡಿಸಿ ಗೂಡು ಕಟ್ಟುತ್ತದೆ ಅಂತ ಬರೆದ್ರೆ ಸಾಕು. ಇನ್ನು 2 ಅಂಕದ ಒಟ್ಟು 2 ಪ್ರಶ್ನೆಗಳಿದ್ದಾವೆ, ಪ್ರತಿ ಸರಿಯಾದ ಉತ್ತರಕ್ಕೆ 2 ಅಂಕ, 2 ಪ್ರಶ್ನೆ 4 ಅಂಕ ಇರೋದು. ಪ್ರಶ್ನೆ 8, ಜಯಪುರದ ಬೀದಿ ದೀಪ ಮತ್ತು ಮನೆಗಳ ಸೌಂದರ್ಯವನ್ನು ವರ್ಣಿಸಿರಿ ಅಂತ ಕೇಳಿದ್ದಾರೆ. ಬೀದಿ ಮತ್ತು ಮನೆಗಳ ಸೌಂದರ್ಯ ಅಂತ ಇದೆ. ಓಕೆನಾ? ಆನ್ಸರ್ ಈಸ್ ಜಯಪುರದ ಬೀದಿಗಳು ಬಹಳ ಅಗಲವಾಗಿಯೂ ನೇರವಾಗಿಯೂ ಇವೆ. ಬಹುದೂರದಿಂದ ಕಾಣಿಸುವ ಅಂಗಡಿ ಮನೆಗಳ ದೇಸಿ ವಾಸ್ತುರಚನೆ ಚೆನ್ನಾಗಿ ಶೋಭಿಸುತ್ತದೆ. ಅಲ್ಲಿನ ಒಂದೊಂದು ಮನೆಯು ಒಂದೊಂದು ಶೈಲಿಯನ್ನು ಒಂದೊಂದು ದೇಶದ್ರೂ ಆಗಿ ಕಾಣುವುದಿಲ್ಲ. ಅಲ್ಲಿನ ಮುಖ್ಯ ಬೀದಿಗಳು ಸಂಧಿಸುವಲ್ಲಿ ಸುಂದರವಾದ ಚೌಕಗಳಿವೆ. ಕೆಲವೊಂದು ಕಡೆಗಳಲ್ಲಿ
ಭವ್ಯವಾದ ಮಹಾದ್ವಾರಗಳಿವೆ ಅಂತ ಬರೆದ್ರೆ ಸಾಕು. ಇಷ್ಟು ಏನಪ್ಪ ಅಂದರೆ ಜಯಪುರದ ಬೀದಿ ಮತ್ತು ಮನೆಗಳ ಸೌಂದರ್ಯ ಬಗ್ಗೆ ಪ್ರಶ್ನೆ ಉತ್ತರ ಇತ್ತು. ಮುಂದಿನ ಪ್ರಶ್ನೆ, ಪಾರಿವಾಳಗಳ ಆನಂದಕ್ಕೆ ಕಾರಣ ಏನು? ಪಾರಿವಾಳಗಳ ಸಂಸಾರದಲ್ಲಿ ಹಗಲಿರುಳು ಸಂತೋಷ ತುಂಬಿರುತ್ತಿತ್ತು. ಅವುಗಳ ಮೊಟ್ಟೆ ಒಡೆದು ಮರಿಗಳು ಹೊರಬಂದಾಗ ಅವುಗಳ ಮಧುರ ಸದ್ದು ಕೇಳಿ ಪಾರಿವಾಳಗಳಿಗೆ ಆನಂದವಾಯಿತು ಅಂತ ಕೇಳಿದ್ದಾರೆ. ಇವೆಲ್ಲ ಪಾಠದ ಪ್ರಶ್ನೋತ್ತರಗಳನ್ನು ಆಲ್ರೆಡಿ ನಾನು ಹಾಕಿದ್ದೀನಿ. ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿನೂ ಕೂಡ ನಾನು ನಿಮಗೆ ಕೊಡ್ತೀನಿ, ಅವುಗಳನ್ನು ತಪ್ಪದೇ ನೋಡ್ಕೊಳ್ರಿ. ಓಕೆನಾ? ಇನ್ನು ಪ್ರಶ್ನೆ 5 ಇತ್ತು, 2 ಅಂಕಕ್ಕೆ ಪದ್ಯ ಪೂರ್ಣ ಮಾಡಬೇಕಾಗಿತ್ತು. ನವಭಾವ ನವಜೀವ ನವಶಕ್ತಿ ತುಂಬಿಸುವ ಹಾಡೊಮ್ಮೆ ಹಾಡಬೇಕು, ತೀವ್ರತರ ಗಂಭೀರ ಭಾವನೆಯ ತೆರಮಸಗಿ ವೀರಧ್ವನಿ ಏರಬೇಕು ಅನ್ನೋದು ಈ 4 ಸಾಲಿತ್ತು. 2 ಅಂಕಕ್ಕೆ ಪ್ರಶ್ನೆಯನ್ನು ಕೊಟ್ಟಿತ್ತು. 3 ಅಂಕದ ಪ್ರಶ್ನೆ, ಕೆಳಗಿನ ಹೇಳಿಕೆ ಅಥವಾ ವಾಕ್ಯಕ್ಕೆ ಸಂದರ್ಭ ಮತ್ತು ಸ್ವಾರಸ್ಯವನ್ನು ಬರಿಬೇಕು. ಮೋಹ ಮುಸುಕಿದ ಬುದ್ಧಿ ಸರ್ವನಾಶದ ಸ್ಥಿತಿ, ಇದು ಇಂಪಾರ್ಟೆಂಟ್ ಸಾಲು. ಆಯ್ಕೆ ಏನು ಬರಿಬೇಕು? ಈ ಭಾಗವನ್ನು ಅಥವಾ ಈ ಸಾಲವನ್ನು ಸೂರಂ ಯಕ್ಕುಂಡಿ ಅವರು ರಚಿಸಿರುವ ಸಮಗ್ರ ಕಥನ ಕವನಗಳು ಎಂಬ ಕೃತಿಯಿಂದ ಆಯ್ದ ಪಾರಿವಾಳ ಎಂಬ ಪದ್ಯಪಾಠದಿಂದ ಆರಿಸಲಾಗಿದೆ. ಸಂದರ್ಭ, ದಟ್ಟ ಕಾಡಿನ ಹೆಮ್ಮರದಲ್ಲಿ ಇದ್ದ ಪಾರಿವಾಳಗಳ ಜೋಡಿಯು ಪರಸ್ಪರ ಅಗಲಿ ಇರಲಾರದೆ ತಮ್ಮ ಮರಿಗಳೊಡನೆ ಅವುಗಳ ಧ್ವನಿ ಕೇಳುತ್ತಾ ಆನಂದದಿಂದ ಬಾಳುತ್ತಿದ್ದವು. ಒಂದು ದಿನ ಬೇಡನು ಬಂದು ಬಲೆಯನ್ನ ಹಾಕಿದನು. ಅದರಲ್ಲಿ ಮರಿ ಪಾರಿವಾಳಗಳು ಸಿಲುಕಿಕೊಂಡು ಚೀತ್ಕರಿಸತೊಡಗಿದವು. ಆಗ ತಾಯಿ ಪಾರಿವಾಳ ಅದನ್ನು ನೋಡಿ ಬಲೆಗೆ ಧುಮುಕಿ, ನಂತರ ಗಂಡು ಹಕ್ಕಿಯು ಬಲೆಗೆ ಧುಮುಕಿ ಬಿಕ್ಕಿ ಬಿಕ್ಕಿ ಅಳತೊಡಗಿತು. ಮರಿ ಪಾರಿವಾಳಗಳ ಮೇಲಿನ ವ್ಯಾಮೋಹದಿಂದ ವಿವೇಕವನ್ನು ಕಳೆದುಕೊಂಡು ಜೋಡಿ ಪಾರಿವಾಳಗಳು ಬಲೆಯೊಳಗೆ ಬಿದ್ದವು. ಹೀಗೆ ಇಡೀ ಪಾರಿವಾಳಗಳ ಸಂಸಾರ ಬಲೆಗೆ ಬಿದ್ದಿತು. ಹಸಿದ ಬೇಡನು ಬಲೆಯೊಳಗೆ ಬಿದ್ದ ಪಾರಿವಾಳಗಳನ್ನು ಎತ್ತಿಕೊಂಡು ಹೋದನು. ವ್ಯಾಮೋಹ ತೊರೆದು ತಾಳ್ಮೆಯಿಂದ ಯೋಚಿಸಿ ಕಾರ್ಯಸಾಧನೆ ಮಾಡಬೇಕು ಎಂಬುದೇ ಈ ಕಥನ ಕವನದ ಮೌಲ್ಯವಾಗಿದೆ ಅಂತ ಬರೆದ್ರೆ ಸಾಕು. ಲಾಸ್ಟ್ 4 ಮಾರ್ಕರ್ ಇತ್ತು. ಬರದಮ್ಮನಹಳ್ಳಿಯ ಪಂಚಾಯಿತಿಯಲ್ಲಿ ನಡೆದ ನ್ಯಾಯ ಮತ್ತು ತೀರ್ಪಿನ ಬಗ್ಗೆ ಬರೆಯಿರಿ. 4 ಅಂಕದ ಪ್ರಶ್ನೆ, 8-10 ಸಾಲು. ಉತ್ತರ, ಪಂಚಾಯಿತಿಯಲ್ಲಿ ವೀರಣ್ಣ ಮತ್ತು ಈರಣ್ಣ ಒಬ್ಬರಿಗೊಬ್ಬರು ಹೊನ್ನು ತಮ್ಮದಲ್ಲ ಎಂದಾಗ ಊರಿನ ಮಖಂಡ ಕೇತುಮಲ್ಲ ನಾಯಕನು ಇವರಿಬ್ಬರಿಗೂ ಬೇಡವಾದ ಮೇಲೆ ಈ ಹೊನ್ನು ರಾಜ್ಯದ ಬೊಕ್ಕಸಕ್ಕೆ ಸೇರಲಿ ಎಂದನು. ಇದನ್ನೆಲ್ಲ ಉದಯಾದಿತ್ಯನೊಡನೆ ಮರೆಯಲ್ಲಿ ನಿಂತು ನೋಡುತ್ತಿದ್ದ ಮಹಾರಾಣಿ ಶಾಂತಲೆ ಕೊಡದು ಎಂದಾಗ ಎಲ್ಲರೂ ಗಮನ ಅತ್ತ ಹೋಯಿತು. ಕೇತುಮಲ್ಲನು ಗಂಡುಡುಗೆಯಲ್ಲಿದ್ದ ಶಾಂತಲೆಯನ್ನು ಗುರುತಿಸದೆ, ನೀವು ಈ ಹೊನ್ನು ರಾಜ್ಯದ ಬೊಕ್ಕಸಕ್ಕೆ ಸೇರಬಾರದು ಅಂದಿರಲ್ಲ, ಯಾಕೆ ಎಂದನು. ಅದಕ್ಕೆ ಅವಳು, ಬೊಕ್ಕಸಕ್ಕೆ ಸೇರಲು ಇದು ಸಾಮ್ರಾಟರ ದುಡಿಮೆಯಲ್ಲ, ಅದು ಪ್ರಜೆಗಳ ಬೆವರಿನ ಫಲ, ಆದ್ದರಿಂದ ಅದು ಪ್ರಜೆಗಳಿಗೆ ಸೇರಬೇಕು ಎಂದಳು. ಆ ಮಾತಿಗೆ ಕೇತುಮಲ್ಲನು, ಹಾಗಾದರೆ ಪ್ರಜೆಗಳು ಯಾರವರು? ಹೊಯ್ಸಳೇಶ್ವರನ ಮಕ್ಕಳಲ್ಲವೇ? ಮಕ್ಕಳ ದುಡಿಮೆ ತಂದೆಯದಲ್ಲವೇ ಎಂದನು. ಅವನ ವಾದವನ್ನು ಕೇಳಿದ ಶಾಂತಲೆ, ನಿಮ್ಮೂರಿನ ಹಣ ನಿಮ್ಮ ಊರಿಗೆ ವಿನಿಯೋಗವಾಗಲಿ ಎಂದಳು. ನಂತರ ಉದಯಾದಿತ್ಯ ಅವರು ಗಂಡುಡುಗೆಯಲ್ಲಿರುವವರು ಶಾಂತಲಾದೇವಿ ಎಂದು ತಿಳಿಸಿದ ನಂತರ ಎಲ್ಲರೂ ಅವರಿಗೆ ತಮ್ಮ ಭಕ್ತಿ ಸಮರ್ಪಿಸಿದರು. ನಂತರ ಊರಿನ ಜನ ತಮಗೆ ಆ ಹೊನ್ನಿನ ಅವಶ್ಯಕತೆ ಇಲ್ಲ, ಅದು ರಾಜ್ಯದ ಕ್ಷೇಮಕ್ಕೆ ಮೀಸಲು ಎಂದಾಗ ಅದು ದೈವದ ದುಡ್ಡು, ದೇವರ ಕಾರ್ಯಕ್ಕೆ ವಿನಿಯೋಗವಾಗಬೇಕಾದದ್ದು ಧರ್ಮ. ಹಾಗಾಗಿ ರಾಜಧಾನಿ ದ್ವಾರ ಸಮುದ್ರದಲ್ಲಿ ಹೊಯ್ಸಳರ ಶೈಲಿಯ ಮಾದರಿಯಲ್ಲಿ ಅವಳಿ ದೇವಾಲಯಗಳ ನಿರ್ಮಾಣಕ್ಕಾಗಿ ಈ ಹೊನ್ನು ವಿನಿಯೋಗವಾಗಲಿ ಎಂಬ ತೀರ್ಪನ್ನು ಶಾಂತಲೆ ನೀಡಿದ್ರು ಅಂತ ಬರೆದ್ರೆ ಸಾಕು. ಇಷ್ಟು ಏನಾಗಿತ್ತಪ್ಪ ಅಂತಂದರೆ ಈ ವಿಡಿಯೋದಲ್ಲಿ ಒಂದು ಮಾಡೆಲ್ ಕ್ವಶನ್ ಪೇಪರ್ ಹಾಕಿದ್ದೀನಿ. ಇನ್ನೂ ಪ್ರಶ್ನೆ ಪತ್ರಿಕೆ ಬರ್ತವೆ. ವಿಡಿಯೋನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ.